ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಏನಂದರೆ ಇದು ಬಂದ್ಬಿಟ್ಟು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಏನಂತಂದರೆ ನಾವು ಫ್ರೈಡೇ ಎಲ್ಲ ಮನೇಲಿ ಕುತ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಹಿಂದೂ ಮಹಾಗಣಪತಿ ನೋಡೋಕೆ ಹೋಗೋಣ, ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಹೇಗಿದೆ ನೋಡೋಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರಿಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇತ್ತು. ಅವರು IT ಫೀಲ್ಡಲ್ಲಿ ಇರೋದ್ರಿಂದ ಏನಂದರೆ ಅವ್ರಿಗೆ ಮೀಟಿಂಗ್ಸ್ ಕಾಲ್ಸ್ ಜಾಸ್ತಿ ಇರುತ್ತೆ. ನಾವೇನಂತಂದರೆ ಸಂಜೆನೇ ಹೊರಡಬೇಕು, ಯಾಕಂದರೆ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಅಷ್ಟು ಮೀಟಿಂಗ್ಸ್ ಇರಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ 6 ಗಂಟೆ ಹಾಗೆ ಹೊರಟ್ವಿ ಮನೆಯಿಂದ. ನಾನು ಮತ್ತು ನಮ್ಮ ಮನೆಯವರು, ನನ್ನ ಮಗ ಮತ್ತು ನಮ್ಮ ತಂಗಿನೂ ಕೂಡ ಬಂದಿದ್ಲು, ನನ್ನ ಸಿಸ್ಟರು ಅವಳು, ಆಮೇಲೆ ನಮ್ಮ ಅತ್ತೆ ಕೂಡ ಬಂದಿದ್ದರು. ನಾವಿಷ್ಟು ಜನ ಹೊರಟ್ವಿ ಮನೆಯಿಂದ ಹೊರಟ್ವಿ. ಹೋಗಿ ರೀಚ್ ಆದ್ವಿ. ನೋಡ್ತೀವಿ, ಹಬ್ಬ ಎಷ್ಟು ಜನ ಇದ್ದಾರೆ ಅಂತ ಅಂದರೆ, ಅಲ್ಲಿ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ ಗೈಸ್, ಅಂದರೆ ಒಂದು ಕಡೆ ಸಪ್ರೇಟಾಗಿ ಸ್ಪೆಷಲ್ ಕ್ಯೂ ಬೇರೆ ಇದೆ ಮತ್ತು ನಾರ್ಮಲ್ ಕ್ಯೂ ಬೇರೆ ಇದೆ. ನಾವು ಸ್ಪೆಷಲ್ ಕ್ಯೂ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಕ್ಯೂ ಕಡೆ ನೋಡಿದ್ರೆ ಅಯ್ಯೋ ದೇವ್ರೆ, ಸಿಕ್ಕಾಬಟ್ಟೆ ರಶ್ ಇದೆ ಮಾತ್ರ. ನಮ್ಮ ಪಾಪು ಇಟ್ಕೊಂಡು ನಮ್ಗೆ ಅವ್ರು ಕೇಳಿದ್ವಿ ನಾವು ಎಷ್ಟೊತ್ತಾಗುತ್ತೆ ಅಂತ ಹೇಳಿ. 1.5 hour to 2 hours ಆಗುತ್ತೆ ನಿಮಗೆ ದರ್ಶನ ಆಗೋದು ಅಂತ ಹೇಳಿದ್ರು. ಸೊ ನಮ್ಮ ಪಾಪು ಬೇರೆ ಕರ್ಕೊಂಡು ಹೋಗಿದ್ವಲ್ವಾ, ಅವ್ನು ಅಷ್ಟೋ ತನಕ ಇರಲ್ಲ, ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾನೆ. ಅಂದರೆ ಬೇರೆ ಕ್ಯೂವಲ್ಲಿ ಬೇರೆ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಆಗಲ್ಲ. ಇನ್ನೊಂದು ಟೈಮ್ ಬಂದಾಗ ಮಧ್ಯಾಹ್ನ ಟೈಮಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ರು ಮಂಟಪ ಮಾತ್ರ. ಹೊರಗಡೆಯಿಂದನೇ ನೋಡೋಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಯಾವಾಗಲೂ ಅಷ್ಟೇ ಯುನಿಕ್ ಆಗಿನೇ ಮಾಡ್ತಾರೆ, ಅದನ್ನು ವರ್ಷ ಚೇಂಜ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಬಂದಿರೋದು ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ನೋಡೋಕ್ಕೆ. ಹೋದ ವರ್ಷ ನಮ್ಮ ತಂಗಿ ಹೋಗಿದ್ಲು, ಅವಳು ಹೇಳಿದ್ಲು ತುಂಬ ಚೆನ್ನಾಗಿರುತ್ತೆ ಅಕ್ಕ, ಹೋಗೋಣ ಬಾ, ಈ ಸತಿ ಹೆಂಗೆ ಮಾಡಿರ್ಬೋದು, ಈ ಸತಿ ಯಾವ ಥೀಮಲ್ಲಿ ಮಾಡಿರ್ಬೋದು ಅಂತ ಹೇಳಿ ಮಾತಾಡ್ಕೊಂಡ್ವಿ. ಹೌದು, ನನಗೂ ಕ್ಯೂರಿಯಾಸಿಟಿ ಬಂತು, ಹೌದು ಹೋಗಿ ನೋಡೋಣ, ನಮ್ಮ ಊರಿನ ಹಿಂದೂ ಮಹಾಗಣಪತಿನ ಹೇಗೆ ಮಾಡಿರ್ಬೋದು, ನಾನು ಯಾವತ್ತೂ ಹೋಗಿಲ್ಲ, ನೋಡೋಣ ಈ ಟೈಮ್ ಆದರೂ ಹೋಗೋಣ, ಹೇಗಿದ್ರು ಫ್ರೀ ಇದೀವಲ್ವಾ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ನೋಡಿದ್ರೆ ತುಂಬ ಬೇಜಾರಾಗ್ಬಿಡ್ತು ನಮಗೆ. ನೋಡಿ ರಶ್ ಇರೋದು ನೋಡಿದೇ ಸದ್ಯ ಇವತ್ತಂತೂ ಆಗೋದಿಲ್ಲ ಅಂತೇಳಿ. ಪಾಪು ಬೇರೆ ಇದ್ದ, ಇಲ್ಲ ನಾವೇ ಎಷ್ಟೇ ಹೋಗಿದ್ರೆ ಹೆಂಗಾದ್ರೂ ಮಾಡ್ಬೋದಿತ್ತು. ಪಾಪು ಬೇರೆ ಇರೋದ್ರಿಂದ ಅವನಿಗೆ ಊಟ ಗೀಟ ಎಲ್ಲ ಮಾಡಿಸ್ಬೇಕು, ಮತ್ತು ಟೈಮ್ ಆಗಿಬಿಡುತ್ತೆ ಅಂತೇಳಿ ಹಂಗೆ ಈ ಕಡೆ ಎಕ್ಸಿಬಿಷನ್ಸ್ ಎಲ್ಲ ಇತ್ತು. ಅಲ್ಲಿ ಎಕ್ಸಿಬಿಷನ್ಸ್ ಕಡೆ ಬಂದ್ವಿ. ಸಿಕ್ಕಾಬಿಟ್ಟೆ ತುಂಬ ಚೆನ್ನಾಗಿ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ. ನಮ್ಮ ಪಾಪು ಜೊತೆಗೆ ನಮ್ಮ ಅತ್ತೆಯವರು ಸ್ವಲ್ಪ ಎಲ್ಲ ಅದೊಂದು ಇದು ಇತ್ತು, ಏನದು ಟ್ರೈನ್ದಿತ್ತು, ಆಮೇಲೆ ಕುದುರೆದಿತ್ತು, ಅದೆಲ್ಲ ಇತ್ತು. ಅದನ್ನೆಲ್ಲ ಅವನಿಗೆ ಎಷ್ಟು ಅಂದರೆ ಅವನಿನ್ನೂ 1.5 ವರ್ಷದನಲ್ವಾ, ತುಂಬ ದೊಡ್ಡದೆಲ್ಲ ಆಟ ಆಡೋಕ್ಕಾಗಲ್ಲ. ಚಿಕ್ಕದನ್ನೇ ನಾವು ಕೂರಿಸ್ಕೊಂಡು ಆಟ ಆಡಿಸ್ಬೋದು ಅಷ್ಟೇ. ಅವ್ರೊಂದು ಟೈಮ್ ಆಟ ಆಡಿಸಿದ್ರು, ಆಮೇಲೆ ನಾನು ಅತ್ತೆ ಆಮೇಲೆ ಪಾಪು ಹೋಗಿದ್ವಿ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಬ್ರೇಕ್ ಡ್ಯಾನ್ಸ್ ಅಂತ ಇತ್ತು, ಅದು ಬಿಟ್ಟು ನಮ್ಮ ತಂಗಿ ಮತ್ತು ನಮ್ಮ ಮನೆಯವರು ಹೋಗಿದ್ರು. ನನಗೆ ಅದಕ್ಕೆ ನೋಡೋದನ್ನ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು. ಹೆವಿ ಫೋರ್ಸ್ ಆಗಿ ಇದನ್ನು ಮಾಡ್ತಿದ್ರು ಅವರು. ಅದು ನೋಡಿನೇ ಅಪ್ಪ ಬೇಡ, ನನ್ನ ಕೈಲಾಗಲ್ಲ ಅಂತ ಹೇಳಿದ್ರು. ನಮ್ಮ ತಂಗಿನೂ ಆಡ್ತೀನಿ ಅಂತ ಅಂದು. ಸೊ ಅವ್ರ ಜೊತೆಗೆ ಪಾಪ ನಾನವರು ಹೋಗೋಕ್ಕಾಗಲ್ಲ ಅಂತೇಳಿ ಮತ್ತು ಇವ್ರಿಗೆ ಹೇಳಿದೆ, ಇಬ್ಬರು ಹೋಗಿದ್ರು. ಚೆನ್ನಾಗಿತ್ತು, ಅವರಿಬ್ರು ಸಖತ್ ಎಂಜಾಯ್ ಬಿಡೋದು. ಹೋಗ್ಬಿಟ್ಟಿದ್ದಾಳೆ ನನ್ನ ತಂಗಿ ಅಂತೂ, ಹೋಗಿ ಅಪ್ಪ ದೇವರೇ ಆಗ್ತಿಲ್ಲ ಕಣೆ ಅಂತ ಚೀರ್ತಿದ್ದಾಳೆ ಫುಲ್ಲು. ಬಟ್ ಒಂಥರ ಚೆನ್ನಾಗಿತ್ತು. ಎಲ್ಲ ವೀಡಿಯೋಸ್ನ ತಗೊಂಡಿದ್ದೀನಿ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿದ್ದೀನಿ. ನೋಡಿ ಚೆನ್ನಾಗಿದೆ. ನಾವು ಮತ್ತು ಏನಂದ್ರೆ ಸ್ನ್ಯಾಕ್ಸ್ ಎಲ್ಲ ಇತ್ತು, ತಿನ್ನೋದಕ್ಕೆ ತುಂಬ ಚಾಟ್ಸ್ಗಳಿದ್ವು. ನಾವೆಲ್ಲದನ್ನೂ ಒಂದು ಕಡೆಯಿಂದ ಟ್ರೈ ಮಾಡ್ಕೊಂಬಂದ್ವಿ. ಹೋಗಿದ್ದು ಗಣಪತಿ ದರ್ಶನ ಆಗಲಿಲ್ಲ ನಮ್ಮದು, ಬೇರೆ ಏನೆಲ್ಲ ಎಕ್ಸಿಬಿಷನ್ಸ್ ಎಲ್ಲ ನೋಡ್ಕೊಂಬಿಟ್ಟು ಆಟ ಆಡಿ ಗೇಮ್ಸ್ ಎಲ್ಲ ಆಟ ಆಡ್ಕೊಂಬಿಟ್ಟು ಆಮೇಲೆ ಎಲ್ಲ ಚಾಟ್ಸ್ನೂ ಟ್ರೈ ಮಾಡಿದ್ವಿ. ಅಲ್ಲಿ ಫ್ರೆಂಚ್ ಫ್ರೈಸ್ ಇತ್ತು, ಗೋಬಿ ಇತ್ತು, ನೂಡಲ್ಸ್ ಇತ್ತು, ಸ್ಯಾಂಡ್ವಿಚ್ ಇತ್ತು, ಎಲ್ಲ ಥರನೂ ಇತ್ತು, ಕಾರ್ನ್ ಇತ್ತು, ಎಲ್ಲ ಥರನೂ ಟ್ರೈ ಮಾಡಿದ್ವಿ. ಆಮೇಲೆ ಚುರ್ಮುರಿ ಇತ್ತು, ಅದೆಲ್ಲ ಸ್ವಲ್ಪ ಎಲ್ಲ ಶೇರ್ ಮಾಡಿಕೊಂಡು ಸ್ವಲ್ಪ ಎಲ್ಲ ತಿನ್ಕೊಂಡ್ಬಿಟ್ಟು ಆಮೇಲೆ ಮುಗೀತು. ಎಷ್ಟು ಗೊತ್ತಾ, ನಾವು 6 o'clock ಹಾಗೆ ಮನೆಗೆ ಬಿಟ್ಟಿದ್ದು. ಅಲ್ಲಿಂದ ಬರೋಷ್ಟರೊಳಗಡೆ ಅರೌಂಡ್ 8:45 ಏನೋ ಆಗಿತ್ತು. ಅಷ್ಟೊತ್ತರೆಗೂ ಅಲ್ಲೇ ಇದ್ವಿ ನಾವು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲಿ ಗೇಮ್ಸ್ ಎಲ್ಲ ನೋಡ್ತಿದ್ವಿ, ಆಮೇಲೆ ಮ್ಯೂಸಿಕ್ ಇತ್ತು, ಅದೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ನಮ್ಮ ಪಾಪನೂ ಅಷ್ಟೊಂದು ಕಿರಿಕಿರಿ ಮಾಡ್ತಿರ್ಲಿಲ್ಲ. ಆಮೇಲೆ ನಿಯರ್ಲಿ 8:30 8:15 ಹಿಂಗೆಲ್ಲ ಸ್ಟಾರ್ಟ್ ಆದ ತಕ್ಷಣ ಆಮೇಲೆ ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು, ಅಷ್ಟೊತ್ತಿಗೆ ನಾನು ಊಟ ಮಾಡಿಸ್ತೀನಲ್ವ ಅವನಿಗೆ, ಆಮೇಲೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಹಶ್ವಾಗಿತ್ತು ಅವನಿಗೆ, ಅದಕ್ಕೆ ಆಯಿತು ಟೈಮ್ ಆಯ್ತಲ್ಲ ಅಂತೇಳಿ ಮತ್ತು ಅಷ್ಟೊತ್ತಿಗೂ ನೋಡಿದ್ವಿ ನಾವು, ಮತ್ತೆ ಏನಾದರೂ ಕ್ಯೂ ಕಡಿಮೆ ಆಗಿದೆಯೇನೋ ಅಂತ ಹೇಳ್ಬಿಟ್ಟು. ಆದ್ರೂ ಇಲ್ಲ, ಕ್ಯೂ ಇನ್ನೂ ಮುಂದೆ ಹೋಗ್ತಾನೇ ಇದೆ. ಅಲ್ಲಿ ನೋಡ್ಬಿಟ್ಟು ಆಗಲ್ಲ ಇವತ್ತು, ನೆಕ್ಸ್ಟ್ ಡೇ ಇನ್ನೊಂದು ಟೈಮ್ ಅವಾಗಲಾದರೂ ಗಣಪತಿ ದರ್ಶನಕ್ಕಂತಾನೆ ಹೆಂಗಿದ್ರು 21 days ಇಡ್ತಾರಲ್ವ ಗಣಪನ, ಅವಾಗಲೇ ಬರೋಣ. ಯಾವಾಗಲಾದರೂ ಮಧ್ಯಾಹ್ನ ಆ ಟೈಮಲ್ಲಿ ಬರೋಣ, ಅಷ್ಟೊತ್ತಿಗೆ ರಶ್ ಇರಲ್ಲ ಅಂತ ಅಂದ್ಕೊಂಡು ಬಂದ್ವಿ.
ಇಷ್ಟು ನಮ್ಮ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ. ನಾವಿಲ್ಲಿಂದ ನಮ್ಮ ಮನೆ ಹಿಂದೂ ಮಹಾಗಣಪತಿ ನೋಡೋಕೆ ಹೋಗಿದ್ವಿ. ಅಲ್ಲೆಲ್ಲ ಹೇಗಿತ್ತು, ಅಲ್ಲೆಲ್ಲ ಹೇಗೆ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ, ಎಕ್ಸಿಬಿಷನ್ಸ್ ಹೇಗಿತ್ತು, ನಾವೆಲ್ಲ ಯಾವ್ಯಾವ ಗೇಮ್ಸ್ ಆಡಿದ್ವಿ, ಮತ್ತು ಏನೇನು ಚಾಟ್ಸ್ಗಳನ್ನ ತಿಂದ್ವಿ ಅಂತ ಹೇಳ್ಬಿಟ್ಟು ಇದೆಲ್ಲ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತು ಇನ್ನೊಂದು ಬ್ಯೂಟಿಫುಲ್ ವಿಡಿಯೋಸ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.